ಎನ್ಐಎ ಅಧಿಕಾರಿಗಳಿಂದ ಮೂವರು ಶಂಕಿತ ಉಗ್ರರ ಬಂಧನ ಪ್ರಕರಣ. ಟೆರರಿಸಂ ಬಗ್ಗೆ ಮೈಂಡ್ ವಾಶ್ ಮಾಡೋದ್ರಲ್ಲಿ ಎತ್ತಿದ ಕೈ ಉಗ್ರ ನಾಸಿರ್. ಎನ್ಐಎ ಅಧಿಕಾರಿಗಳಿಂದ ಮೂವರು ಶಂಕಿತ ಉಗ್ರರ ಬಂಧನ ಪ್ರಕರಣ. ಟೆರರಿಸಂ ಬಗ್ಗೆ ಮೈಂಡ್ ವಾಶ್ ಮಾಡೋದ್ರಲ್ಲಿ ಎತ್ತಿದ ಕೈ ಉಗ್ರ ನಾಸಿರ್. ಹಲವು ಜನರನ್ನ ಉಗ್ರ ಚಟುವಟಿಕೆಗಳಿಗೆ ಬಳಸಿಕೊಂಡಿರುವಂತಹ ಉಗ್ರ ನಾಸಿರ್ ಜೈಲಿನಲ್ಲಿ ಇದ್ದುಕೊಂಡೇ ಉಗ್ರ ಚಟುವಟಿಕೆಗಳ ಬಗ್ಗೆ ಭಯೋತ್ಪಾದಕರ ನಾಸಿರ್ ಪ್ಲಾನ್ ಅನ್ನ ಹಾಕ್ತಾ ಇರುವಂಥದ್ದು. ಜೈಲಿನಿಂದಲೇ ಯುವಕರ ತಂಡವನ್ನ ತಯಾರು ಮಾಡಿದ್ದಂತಹ ಭಯೋತ್ಪಾದಕ ನಾಸಿರ್ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಹಾಕಿದ್ದಂತಹ ನಾಸಿರ್. ಮರ್ಡರ್ ಕೇಸ್ನಲ್ಲಿ ಒಳಗೆ ಹೋಗಿದ್ದಂತಹ ಯುವಕರ ಮೈಂಡ್ ವಾಶ್ ಮಾಡ್ತಾ ಇದ್ದಂತಹ ನಾಸಿರ್ ಜುನೈದ್, ಹರ್ಷದ್, ಸುಹೈಲ್ ಇನ್ನು ಹಲವಾರು ಜನರಿಗೆ ಮೈಂಡ್ ವಾಶ್ ಮಾಡಿರುವಂಥದ್ದು. ಗ್ರೆನೇಡ್, ಪಿಸ್ತೂಲ್ ಹಾಗೂ ಸ್ಫೋಟಕ ವಸ್ತುಗಳ ಸಮೇತ ಸಿಕ್ಕಿಬಿದ್ದಿರುವಂತಹ ಯುವಕರ ತಂಡ 2023ರಲ್ಲಿ ಆರ್ಟಿ ನಗರ್ ಹೆಬ್ಬಾಳದಲ್ಲಿ ಸಿಕ್ಕಿ ಬಿದ್ದಿರುವಂತಹ ಶಂಕಿತರು. ನಂತರ ಕೇಸ್ ಟೇಕ್ ಓವರ್ ಮಾಡಿದ್ದಂತಹ ಎನ್ಐಎ ಎನ್ನುವಂತಹ ತಂಡ ತನಿಖೆ ಮಾಡಿತ್ತು. ಸದ್ಯ ಮೂವರನ್ನ ಬಂಧಿಸಿರುವಂತಹ ಎನ್ಐಎ ತಂಡ ಬಂಧಿತರ ಬಳಿ ಒಂದಷ್ಟು ಹಣ ಹಾಗೂ ಕಮ್ಯುನಿಕೇಷನ್ಗಳಿಗೆ ಬಳಕೆ ಮಾಡಲಾಗ್ತಾ ಇದ್ದಂತಹ ವಾಕಿ ಟಾಕಿಗಳನ್ನು ಸೇರಿ ಇನ್ನೂ ಹಲವು ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಹಾಕಿದ್ದಂತಹ ನಾಸಿರ್. ಟೆರರಿಸಂ ಬಗ್ಗೆ ಎಲ್ಲರೂ ಮಾತಾಡ್ತಿರಲ್ಲ, ಈ ಸುದ್ದಿಯನ್ನ ನೋಡಿ ಒಂದ್ಸಲ. ಟೆರರಿಸಂ ಯಾವ ರೀತಿಯಲ್ಲಿ ಚಿಗುರುಕೊಳ್ತಾ ಇದೆ ಅನ್ನುವಂಥದ್ದನ್ನ ಎನ್ಐಎ ಅಧಿಕಾರಿಗಳಿಗೆ ಮೂವರು ಶಂಕಿತ ಉಗ್ರರು ಸಿಕ್ಕಿದ್ದಾರೆ. ಅವರನ್ನ ಬಂಧನ ಕೂಡ ಮಾಡಲಾಗಿದೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟೆರರಿಸಂ ಬಗ್ಗೆ ಮೈಂಡ್ ಅನ್ನ ವಾಶ್ ಮಾಡಲಾಗ್ತಾ ಇತ್ತು ಅಂತ ಹೇಳಿ ಈ ವಿಚಾರಗಳು ಕೂಡ ಕೇಳಿ ಬಂದಿದ್ದು. ಅದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಉಗ್ರ ನಾಸಿರ್ ಹಲವಾರು ಜನರನ್ನ ಉಗ್ರ ಚಟುವಟಿಕೆಗಳಿಗೆ ಬಳಸಿ ಮಾಡಿಕೊಳ್ಳೋದಕ್ಕೆ ಮೈಂಡ್ ವಾಶ್ ಮಾಡ್ತಾ ಇದ್ದ. ಆತ ಏನ್ ಮಾಡ್ತಿದ್ದ ಅಂತಂದ್ರೆ ಜೈಲಿನಲ್ಲಿ ಇದ್ದುಕೊಂಡೇ ಉಗ್ರ ಚಟುವಟಿಕೆಗಳ ಬಗ್ಗೆ ಭಯೋತ್ಪಾದಕರ ನಾಸಿರ್ ಪ್ಲಾನ್ ಅನ್ನ ಹಾಕ್ತಾ ಇದ್ದ. ಜೈಲಿನಿಂದಲೇ ಒಂದಿಷ್ಟು ಜನ ಯುವಕರು ಯಾವುದೋ ಒಂದು ಕೇಸಲ್ಲೋ ಬೇರೆ ಯಾವುದೋ ಒಂದು ಕೇಸಲ್ಲೋ ಯಾವುದೋ ಹೊಡೆದಾಟದ ಕೇಸಲ್ಲೋ ಒಳಗೆ ಬರ್ತಿದ್ರಲ್ಲ, ಆ ಒಂದು ಯುವಕರ ಮೈಂಡ್ ವಾಶ್ ಮಾಡ್ತಿದ್ದ. ಆ ತಂಡವನ್ನ ತಯಾರು ಮಾಡೋಕೆ ಅವನು ಎಲ್ಲಾ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದ. ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯದ ಬಗ್ಗೆ ಪ್ಲಾನ್ ಅನ್ನು ಹಾಕೊಂಡಿರುವಂತಹ ನಾಸಿರ್ ಮರ್ಡರ್ ಕೇಸ್ನಲ್ಲಿ ಒಳಗಾಗಿದ್ದಂತಹ ಯುವಕರ ಒಂದು ಮೈಂಡ್ ವಾಶ್ ಅನ್ನ ಕೂಡ ಮಾಡ್ತಾ ಇದ್ದ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.